ದರ್ಶನ್ ನೋಡಿ 35 ಲಕ್ಷ ರೂಪಾಯಿ ಕ್ಯಾಶ್ ಕೊಡಿ ಸ್ವಾಮಿ, ನಾನು ಪಿಕ್ಚರ್ ಮಾಡಲ್ಲ, ನಿಮ್ಗಿನ್ ಪಿಕ್ಚರ್ ಮಾಡೋಕ್ಕಾಗಲ್ಲ, ನೀವು ಜೈಲಿಗೆ ಹೋಗ್ಬಿಟ್ಟಿದ್ದೀರಾ, ಜೈಲಿಂದ ಬಂದರೆ ನಿಮ್ಮ ಜನ ನೋಡಲ್ಲ. ಜೈಲ್ ಸರ್ ಸಿನಿಮಾ ಅಂದರೆ ಡ್ರಾಮಾ ಅಂದರೆ ಕಲಕಲ ಇರೋ ಸರ್ ಹೀರೋ. ಅವಾಗ ರಾಜ್ಕುಮಾರ್ ಮನೆ ಬಿಟ್ಟು ಈಚೆ ಬರ್ತಾ ಇರಲಿಲ್ಲ. ಏನಕ್ಕೆ? ನಾನು ನೋಡಬಾರ್ದು, ಯಾರು ಜನ ಸ್ಕ್ರೀನಲ್ಲಿ ನೋಡಬೇಕು, ಆಚೆ ನಾನು ಯಾರು ನೋಡಬಾರ್ದು. 100 ರೂಪಾಯಿ ಕೊಡೋ ವ್ಯಕ್ತಿ ಬಂದು ಸಿನಿಮಾ ಥಿಯೇಟ್ರಲ್ಲಿ ನೋಡ್ಬೇಕು ನನ್ನ ಅಂತ ಕಾಯೋರು. ಇವಾಗ ಬೀದಿಯಲ್ಲಿ ಹೋಗಿ ಕುಣಿತಾರೆ ಹೀರೋಗಳು, ಬೀದಿಯಲ್ಲಿ ಹೋಗಿ ಹೀರೋ ಕುಣಿತಾರೆ. ಯಾರಿಗೆ ನೋಡ್ತಾರೆ ಥಿಯೇಟ್ರಿಗೆ ಬಂದು ಸಿನಿಮಾ? ಮಾನ ಮರ್ಯಾದೆ ಬೇಡ ಅವ್ರಿಗೆ. ನಮ್ಮ ಹತ್ರ ದುಡ್ಡು ತಗೋತಾರೆ, ಅಲ್ಲೋ ಟಿವಿ ದುಡ್ಡು ತಗೋತಾರೆ. ಏನ್ರಿ ಅದು ಅನ್ಯಾಯ? ಅಥವಾ ಸಿನಿಮಾ ಮಾಡಲಿ, ಹೋದ ಸತಿನೂ ಹೇಳ್ತಾ ಇದ್ದೀನಿ, ಈ ಸತಿನೂ ಹೇಳ್ತಾ ಇದ್ದೀನಿ, ಅಥವಾ ಸಿನಿಮಾ ಮಾಡಲಿ, ಅಥವಾ ಟಿ ವಿ ಹೋಗಿ ಕೂತ್ಕೊಂಡು ಭಾಷೆ ಹೊಡ್ಕೊಂಡು ಕಿಸಿ ಅಂದ್ಕೊಂಡು ನಕ್ಕೊಂಡು ಅದು ಮಾಡಿಕೊಂಡು ಇರಲಿ. ಸಿನಿಮಾ ಮಾಡಿ ಪಡೆಯೋರು ಯಾಕೆ ಹಾಳು ಮಾಡ್ತೀರಾ? ಯಾಕೆ ಹಾಳು ಮಾಡ್ತೀರಾ? ಏನ್ರಿ ಒಬ್ಬರ ಮನೆ 50 ಕೋಟಿ ಲಾಸ್ ಅಂತ? ಏನ್ರಿ 50 ಕೋಟಿ ಅಂದರೆ ಒಂದು ದೇಶ ಕಟ್ಬೋದು, ಒಂದು ಊರೇ ಕಟ್ಬೋದು. 50 ಕೋಟಿ ದುಡ್ಡಂದ್ರೆ ದುಡ್ಡಲ್ವ 50 ಕೋಟಿ? ಎಷ್ಟು ಹೊಟ್ಟೆ ಸಿನಿಮಾ ಇಂಡಸ್ಟ್ರಿ, ಕನ್ನಡ ಇಂಡಸ್ಟ್ರಿಗೆ ಯಾರು ಬರ್ತಾರೆ ಸಿನಿಮಾ ಮಾಡೋಕ್ಕೆ? ಪೇಪರ್ 50 ಕೋಟಿ ಲಾಸ್ ಆಯಿತು, 30 ಕೋಟಿ ಲಾಸ್ ಆಯಿತು, 50 ಕೋಟಿ ಲಾಸ್. ಸಾರ್